ಕೊನೆಗೂ ಮದುವೆಗೆ ಸಜ್ಜಾದ ಡಿಂಪಲ್ ಕ್ವೀನ್ ರಚ್ಚು. ಹೌದು ಸ್ನೇಹಿತರೆ, ಒಂದು ಮದುವೆಗೆ ಸಜ್ಜಾಗಿದ್ದಾರೆ ಡಿಂಪಲ್ ಕ್ವೀನ್ ರಚ್ಚು ಅವರು. ಸೊ ಯಾವಾಗ ಇವ್ರ ಮದುವೆ ಅಂತಕ್ಕಂಥದ್ದನ್ನು ಹಲವು ಜನರು ಒಂದು ಕಾಮೆಂಟ್ಗಳ ಮೂಲಕ ಸುರಿಮಳೆನೇ ಬರ್ತಾ ಇತ್ತು. ಯಾವಾಗ ಮದುವೆನ ಆಗ್ತಾರೆ, ಸೊ ಇಷ್ಟೊಂದು ವಯಸ್ಸಾದರೂ ಕೂಡ ಇನ್ನೂ ಮದುವೆನ ಆಗಿಲ್ಲ, ಯಾವಾಗ ಆಗ್ತಾರೆ ಇವರು ಮದುವೆ ಆಗೋದನ್ನು ಅನ್ನೋದನ್ನು ತುಂಬ ಜನರು ಒಂದು ಕಾಯ್ಕೊಂಡು ಕೂರ್ತಾ ಇದ್ರು. ಸೊ ಯಾವಾಗ ಮದುವೆ ಆಗ್ತಾರೆ ಅನ್ನೋದನ್ನು ಹಲವು ಜನರು ಕೇಳ್ತಾ ಇದ್ರು. ಆದರೆ ಈಗ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ರಚಿತಾ ರಾಮ್ರವರು ಮದುವೆಗೆ ಸಿದ್ಧವಾಗಿದ್ದಾರೆ. ಸೊ ಹೌದು ಸ್ನೇಹಿತರೆ, ಒಂದು ಮದುವೆಗೆ ಸಿದ್ಧವಾಗಿದ್ದಾರೆ ರಚಿತಾ ರಾಮ್ರವರು. ಇನ್ನು ಆಗಸ್ಟ್ನಲ್ಲಿ ಎಂಗೇಜ್ಮೆಂಟ್ ಕೂಡ ಇದೆ ಅಂತೆ. ಸೊ ತಾವು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗನ ಬಗ್ಗೆ ಸ್ವತಃ ತಾವೇ ಲೈವ್ ಬಂದ್ಬಿಟ್ಟು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಿದ್ರೆ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಒಂದು ಮದುವೆ ಯಾವಾಗ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ರಚಿತಾ ರಾಮ್ರವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬ ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ತುಂಬ ಒಂದು ಕಷ್ಟಪಟ್ಟು ಮೇಲೆ ಬಂದಂಥವ್ರು. ಸೊ ಯಾವ ರೀತಿಯಾಗಿ ಅಂದರೆ ಒಂದು ದರ್ಶನ್ ರವರ ಮುಖಾಂತರ ಇವರು ಒಂದು ಬುಲ್ಬುಲ್ ಸಿನಿಮಾದ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗೆ ಮೊಟ್ಟ ಮೊದಲನೇದಾಗಿ ಹೀರೋಯಿನ್ ಆಗಿ ಎಂಟ್ರಿಯನ್ನು ಕೊಟ್ಟರು. ಸೊ ತುಂಬ ಕಷ್ಟಪಟ್ಟು ಈ ಒಂದು ಮೂವಿಯನ್ನು ಮಾಡಿದ್ರು. ಅದಾದ ನಂತರ ಒಂದು ದರ್ಶನ್ ರವರಿಂದ ಇವರು ಹಿಟ್ಟಾದರು. ಅದಾದ ನಂತರ ಇವರು ಹಿಂತಿರುಗಿ ನೋಡೇ ಇಲ್ಲ. ಒಂದಾದ ಮೇಲೆ ಒಂದಾದ ಸಿನಿಮಾಗಳು ಇವರಿಗೆ ಆಫರ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಇಂದಿಗೆ ಈ ಒಂದು ಮಟ್ಟಿಗೆ ಇವರು ಬಂದು ನಿಂತ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಇಷ್ಟೊಂದು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಬೆಳೆದಿರೋದನ್ನು. ಸೊ ಯಾವುದೇ ಪರಭಾಷೆಗೆ ಹೋಗಿಲ್ಲ. ಸೊ ತುಂಬಾ ಖುಷಿಯಾಗುತ್ತೆ, ಒಂದು ಪರಭಾಷೆಗೆ ಹೋಗಿಲ್ಲ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಒಂದು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಒಂದು ದರ್ಶನ್ ರವರ ಪರವಾಗಿ ಈಗಲೂ ಕೂಡ ನಿಲ್ತಾರೆ. ನಾನು ಈ ಮಟ್ಟಿಗೆ ಬಂದಿರೋದೇ ದರ್ಶನ್ ಅವರಿಂದ, ಯಾವತ್ತೂ ನಾನು ದರ್ಶನ್ ಅವರನ್ನು ಒಂದು ಮರೆಯೋದಿಲ್ಲ ಅನ್ನೋ ಮಾತನ್ನು ಇಂದಿಗೂ ಕೂಡ ಒಂದು ರಚಿತಾ ರಾಮ್ರವರು ಹೇಳ್ಕೊಳ್ತಾರೆ. ಅದೇ ಒಂದು ಶುಭ ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಯಾರೂ ಕೂಡ ಒಂದು ತಾವು ಬಂದ ಹಾದಿಯನ್ನು ಎಲ್ಲರೂ ಕೂಡ ಮರಿತಾರೆ. ನನ್ನ ಇವ್ರು ಬೆಳೆಸಿದ್ರು ಅನ್ನೋದನ್ನು ಯಾರೂ ಕೂಡ ಹೇಳಿಕೊಳ್ಳೋದಿಲ್ಲ. ನಾನೇ ಸ್ವಂತ ಬೆಳೆದಿರೋದು ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಆ ರೀತಿಯಾದ ಒಂದು ಗರ್ವ ಆಗಲಿ, ಒಂದು ಯಾವುದೇ ರೀತಿಯಾದ ಹೊಟ್ಟೆ ಕಿಚ್ಚು ರಚಿತಾ ರಾಮ್ರವರಿಗೆ ಇಲ್ಲ. ನನ್ನನ್ನು ಒಂದು ಬೆಳೆಸಿರೋದೇ ಅವ್ರಿಗೋಸ್ಕರ ನಾನು ಚಿರಋಣಿಯಾಗಿರ್ತೇನೆ ದರ್ಶನ್ ರವರಿಗೋಸ್ಕರ ಅನ್ನೋ ಮಾತನ್ನ ಇಂದಿಗೂ ಕೂಡ ಸ್ವತಃ ಮನೆ ಬಿಚ್ಚಿ ಒಂದು ಮಾತನ್ನ ಹೇಳ್ತಾರೆ ಒಂದು ರಚಿತಾ ರಾಮ್ರವರು. ಇನ್ನು ಇವ್ರ ಮದುವೆ ಯಾವಾಗ, ಇನ್ನು ಯಾರು ಮದುವೆ ಗಂಡು ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಇವರ ಮದುವೆ ಆಗಲಿದೆ ಅಂತ. ಆಗಸ್ಟ್ನಲ್ಲಿ ಒಂದು ನಿಶ್ಚಿತಾರ್ಥ ಕೂಡ ಇದೆ ಅಂತೆ. ಇವರು ಈಗಾಗಲೇ ಒಬ್ಬರನ್ನ ಪ್ರೀತಿಸ್ತಾ ಇದ್ದಾರಂತೆ. ಅವರನ್ನೇ ಮದುವೆ ಆಗುವ ವಿಚಾರದಲ್ಲಿ ಇದ್ದಾರಂತೆ. ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇವರು ಹಂಚಿಕೊಂಡಿದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ, ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಕಾಲಿಡ್ತಾ ಇದ್ದಾರೆ ಒಂದು ರಚಿತಾ ರಾಮ್ರವರು. ಇನ್ನೇನು ಆಗಸ್ಟ್ನಲ್ಲಿ ಒಂದು ಎಂಗೇಜ್ಮೆಂಟ್ ಕೂಡ ಇದೆ ಅಂತಕ್ಕಂಥ ಮಾತನ್ನ ಅವರೇ ಒಂದು ಲೈವ್ನಲ್ಲಿ ಹೇಳಿಕೊಂಡಿದ್ದಾರಂತೆ. ಇನ್ನು ಯಾವಾಗ ಮದುವೆ ಅಂತಕ್ಕಂಥದ್ದನ್ನು ಹಲವರು ಕಮೆಂಟ್ ಮಾಡ್ತಾ ಇದ್ರು. ಸೊ ಆದಷ್ಟು ಬೇಗ ಎಲ್ಲರನ್ನ ಮದುವೆಗೆ ಕರಿತೀನಿ ಅನ್ನೋ ಮಾತನ್ನ ಕೂಡ ಒಂದು ರಚಿತಾ ರಾಮ್ರವರು ಈ ಒಂದು ಲೈವ್ನಲ್ಲಿ ಹೇಳಿಕೊಂಡಿದ್ದಾರಂತೆ. ಸೊ ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಪ್ಪ ಅಂತ ಅಂದರೆ ಸೊ ಆದಷ್ಟು ಬೇಗ ನಾನು ನಿಮಗೆ ನಮ್ಮ ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಈ ಒಂದು ಲೈವ್ ಬಗ್ಗೆ ಏನಾದರೂ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದರೆ ನಿಮಗೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು ನೋಡಬೇಕಪ್ಪ ಅಂತಂದರೆ ಈ ಒಂದು ರಚಿತಾ ರಾಮ್ರವರ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರು ಮದುವೆ ಆಗುತ್ತಾ ಇರೋದು ಸರಿನಾ ಅಥವಾ ತಪ್ಪಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.